ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಮೇಲೆ ಅಬಕಾರಿ ಇಲಾಖೆ ದಾಳಿ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಕೆಲ ಅಂಗಡಿಗಳಲ್ಲೂ ಹಾಗೂ ಮನೆಗಳಲ್ಲೂ ರಾಜಾರೋಷವಾಗಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಾಹಿತಿ ಪಡೆದ ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡಲಾಗುತ್ತಿದ್ದ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಆದರೆ ಅಬಕಾರಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ ನಂತರ ಈ ವಿಷಯವನ್ನು ಬಹಿರಂಗಪಡಿಸಿದ ವರದಿಗಾರರಾದ ವಿರೂಪಾಕ್ಷ ಗಾಣದಳ ಅವರ ಮೇಲೆ ಅದೇ ಗ್ರಾಮದ ಕೆಲವು ವ್ಯಕ್ತಿಗಳು ದೂರವಾಣಿ ಮೂಲಕ ಜೀವ ಬೆದರಿಕೆ ಹಾಕುತ್ತಿರುವುದು ಗಂಭೀರ ಚಿಂತೆಗೆ ಕಾರಣವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ವರದಿಗಾರರಿಗೆ ರಕ್ಷಣೆಯನ್ನು ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಬಸವರಾಜ್ ನಾಯಕ್, ಎಸ್ಸಿಎನ್ ಟಿವಿ ನ್ಯೂಸ್, ಯಲಬುರ್ಗಾ. ಮೇಡಮ್ ಅವ್ನ ಯಾರು ತೊಗೊಂತಾರ ಚಿತ್ತಿ ಮಾಡಬೇಡ ನೀವು ಈಗ ದೊಡ್ಡದಾನ ಈಗ ಗೊತ್ತಾತು ಪಟ್ಟಣ ಕಾಲ ಕೈ ಹಾಕೊಂದು ಹಾಕೋ ಕೈ ಹಾಕೊಂದು ಏನಾಗ ಈಗ ಎಷ್ಟೊತ್ತಾಗ್ತದೆ ಸರ್ ಬಂದು? ಅಲ್ಲ ಸರ್, ನೀವು ಅದನ್ನ ಜಸ್ಟ್ ಒಂದು ಬಟ್ಟೆಯಿಂದ ಸುತ್ತಿ ನಿಮ್ಮ ಇದರಿಂದ ಇದು ಮಾಡಿದ್ರೆ ಆಗ್ತದಲ್ರಿ, ಲಾಕ್ ಮಾಡಿದ್ರೆ ಅದು ಮಾಡ್ತಾರ. ಈಗ ಅದು ಓಪನ್ ಆಗ್ಬೇಕಾದ್ರೆ ನಮ್ಗೊಂದು ಓಪನ್ ಮಾಡಕ್ ನಿಮ್ಗೆ ಪರ್ಮಿಷನ್ ಕೇಳ್ಬೇಕ್ರಿ ಅವರು. ಓಪನ್ ಮಾಡ್ಬೇಕಾದ್ರೆ ನಮ್ಗೊಂದು ಫೋನ್ ಮಾಡಿ ಸರ್, ನಾವು ಬರ್ತೀವಿ. ಇದ್ರೆ ಏನಾರ ನಮ್ಮ ಎಕ್ಸೈಸ್ ಆರ್ಟಿಕಲ್ ಇದ್ರೆ ನಾವು ಕೇಸ್ ನಮ್ ಡ್ರೈವರ್ ಗೆತ್ತಿ ಮತ್ತೆ ಫುಲ್ ನೋಡ್ರಿ ಇಷ್ಟು ನೋವು ಮೇಡಮ್, ಇಷ್ಟು ನೋವು ಅನುಭವಿಸ್ತಾರ ಹೆಣ್ಮಕ್ಳ ಅಂದ್ಮೇಲೆ ಇಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ಮೇಡಮ್. ನೋಡಿ ಮೇಡಮ್, ಇಷ್ಟು ನೋವೆಲ್ಲ ಹೆಣ್ಮಕ್ಳು ಅನುಭವಿಸ್ತಾರ ಅಂದ್ಮೇಲೆ ಈ ಊರನ್ ಬೇಕಾ ಮೇಡಮ್ ನಮ್ಗೆ? ನೋಡ್ರಿ ಈ ಅಂಗಡಿಯಲ್ಲಿ ಮಾರನ್ನಕ್ಕೇನು ಸಾಕ್ಷಿ ಇದು ಕೀ ಇಲ್ಲ ಮೇಡಮ್, ಅವ್ರ ಹತ್ರ ಇರುತ್ತೆ ಫುಲ್ ಇದೆಲ್ಲ ಸಿಗುತ್ತೆ. ನೋಡಿ ಮೇಡಮ್, ಸರ್ ನೋಡಿ ಹೆಂಗಿದೆ ಅಲ್ಲಿ ನೋಡಿ ಚೀಲ ಚಲ ಶುರು ಅದ
ಎಲ್ಲಿ ಹೋದ್ರು ಪಂಚಾಯತಿಯಿಂದ ಬಂದಿದ್ರು? ಫುಲ್ ವಿಡಿಯೋ ಬರ್ತು ನಾಳೆ ಪಂಚಾಯತ್ ಅಲ್ಲ ನಮ್ದು ಬರ್ತು ಕೋಟಿಗೆ ಎಷ್ಟಾರ ಹಾಕ್ಯಾರ ನಾವು ಫುಲ್ ಮಾಡ್ತೀವಿ HD ಮತ್ತೆ ಇವೆಲ್ಲವೂ ಕೆಮಿಕಲ್ ಕಳಿಸ್ತೀವ್ರಿ. ಇದು ಕಾನೂನು ಆರೋಗ್ಯಕ್ಕೆ ಒಳ್ಳೇದು ಕೆಟ್ಟದ್ದು ಅಂತ. ಶಬಾಷ್ ಇನ್ನ ಹೆಂಗೈತೆ ಅಲ್ಲ ಇಂಥದೈತೆ ಅಂತ ಗೊತ್ತಿದ್ದಲ್ಲ ಬಿಟ್ರಿ ನಮ್ಗೆ ಅಲ್ಲ ಇನ್ನ ಚೆಕ್ ಮಾಡ್ತಾರಂದ್ರೆ ಅದ ಬಂದದ್ದು ಇದಕ್ಕೂ ಒಂದೊಂದಾಗ್ತದೆ. ಇನ್ನ ಕೆಲವು ಒಂದೊಂದಾಗ್ತದೆ. ಇದೊಂದು ತಗರಿ ಇದು ತಗೊಂಡ್ರೆ ಏಯ್ ವಿಡಿಯೋ ಬಂದ್ ಮಾಡ್ರಿ ನೀವು, ವಿಡಿಯೋ ಬಂದ್ ಮಾಡ್ರಿ ನೀವು. ಮೇಲ್ಗಡೆನೇ ಇದೆಯಾ? ಪರವಾನಗಿ ಪತ್ರ ರದ್ದು ಮಾಡ್ರಿ ಅವ್ರದ್ದು. ಉದ್ದಿಮೆ ಪರವಾನಗಿ ಪತ್ರ ಇಲ್ಲದೆ ಯಾವ ಅಂಗಡಿನೂ ಲೀಡ್ ಆಗಂಗಿಲ್ಲ. ಯಾವ್ದು ಊರ್ದಾಗ್ಲಿ ಚೆಕ್ ಮಾಡ್ರಿ ಒಂದ್ಸರಿ. ಒಂದು ಮೇಡಮ್ ಒಂದೇದು. ಎರಡನೇದು ಏನಂದ್ರೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಒಂದು ಅಂಗಡಿ ನಡೆಸಿದ್ರೆ ಪರವಾನಗಿ ಇಲ್ಲದೆ ನಡೆಸಬಾರ್ದು ಅಂತ ಆದೇಶ. ಹಾ, ಇಲ್ಲಿ ಒಂದ್ ನಿಮಿಷ ಸುಮಾರು ಒಂದ್ ನಿಮಿಷ ಮೇಡಮ್. ಇವರು ಸುಮಾರು ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಫುಡ್ ಪಾಯ್ಸನ್ ಕೂಡ ಆಗಿದಾವೆ. ನಾವು ಇಲ್ಲಿ ಲೋಕಲ್ ಅಂತೇಳಿ ಒಂದ್ ನಿಮಿಷ ಮೇಡಮ್ ನಾ ಹೇಳ್ತಾ ಇದ್ದೀನಿ ಆಗಿದಾವೆ. ಇಲ್ಲಿ ಸುಮಾರು ಅಂಗಡಿಗಳು ಕೂಡ ನಿಮಗೂ ಗೊತ್ತಿದೆ ನಡೆದಿರೋದು. ಇವತ್ತು ಸುಮಾರು ಬಂದು ನೋಡಿದಿರ. ಹಾ, ಇವ್ರು ಯಾವ ಅಂಗಡಿಗೂ ಪರ್ಮಿಷನ್ ಕೊಟ್ಟಿಲ್ಲ ಇವರು. ಹಾ ಅವ್ರು ಅಕ್ರಮವಾಗಿ ಹಾಕೊಂಡಾರೆ ಅಂತ. ಹಾ ನೋಡ್ರಿ ಇಷ್ಟೇ ನಾವ್ ನಿಮ್ಗೆ ಹೇಳೋದೇನು. ನಾವ್ ನಾಳೆ ಪಿಡಿಯೋರ್ಗೆ ಒಂದು ಲೆಟರ್ ಬರಿತೀವಿ. ಸದರಿ ಗ್ರಾಮದಲ್ಲಿ ಏನು ಈ ಹಳ್ಳಿ ಒಳಗೆ ಏನು ಇದನ್ನ ಉದ್ದಿಮೆ ಪರವಾನಗಿ ಪತ್ರ ಇಲ್ಲದೆ ಯಾವ ಅಂಗಡಿ ನಡೆಯತ್ತಾವಲ್ಲ ಆ ಅಂಗಡಿ ಎಲ್ಲ ರದ್ದು ಮಾಡ್ರಿ ಅಂತ ನಾವ್ ಒಂದು ಲೆಟರ್ ಬರಿತೀವಿ. ನಿಮ್ಮಲ್ಲಿ ಪರ್ಮಿಷನ್ ಯಾವ ನೋಡ್ಕೊಂಡು ಓದೋದು ರದ್ದು ಮಾಡ್ರಿ, ಕ್ಲೋಸ್ ಮಾಡಿಸ್ರಿ. ಅಷ್ಟು ಮಾಡ್ಬೋದು ನಾವೀಗ ಪ್ರಾವಿಷನ್. ಈಗ ನೀವು ಓಪನ್ ಮಾಡಿಸ್ತೀರಿ ಅಂದ್ರೆ ನಾವ್ ಚೆಕ್ ಮಾಡ್ತೀವಿ. ಓಪನ್ ಮಾಡಲ್ಲ ಅಂದ್ರೆ ನೀವು ಸೀಲ್ ಮಾಡ್ಕೊಡ್ರಿ ನಿಮ್ ಪಂಚಾಯತಿ ವತಿಯಿಂದ. ಮಾತಾಡ್ರಿ, ಕೇಳ್ರಿ ಏನಂತಾರೆ ಅವರು. ಕಂಪ್ಲೇಂಟ್ ಬೇಸ್ ಮೇಲೆ ಇಲ್ಲಿ ಬಂದಿದ್ವಿ. ಬಂದಾಗ ಈ ಅಂಗಡಿ ಕ್ಲೋಸ್ ಐತೆ. ಈ ಅಂಗಡಿ ಕ್ಲೋಸ್ ಇತ್ತು. ಈಗ ಮನೆಯವರಿಂದ ಕೀ ತರ್ಸ್ಯಾರ. ಸೊ ಇದನ್ನ ಓಪನ್ ಮಾಡಿದ್ರೆ ಒಳಗಡೆ ಏನಾದ್ರು ನಮ್ಗೆ ಅಬಕಾರಿ ಸಂಬಂಧಪಟ್ಟಂಗೆ, ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಏನಾದ್ರು ಇದ್ರೆ ನಾವು ಪ್ರಕರಣ ದಾಖಲಿಸ್ತೀವಿ. ಪ್ರಕರಣ ದಾಖಲಿಸುವಾಗ ನೀವು ಇಬ್ರು ಪಂಚರಾಗಿ ಬಂದು ಅಲ್ಲಿ ಏನಿದೆ ಅನ್ನೋದನ್ನ ಸಮಕ್ಷಮ ಹೇಳಿದ್ರೆ ಸಾಕು ನಮ್ಗೆ. ಅದು ಕೀ ಐತಲ್ಲ, ಕೀ ಒಂದ್ ಸ್ವಲ್ಪ ಓಪನ್ ಮಾಡ್ರಿ. ಅದು ಓಪನ್ ಮಾಡಿ ಇದು ತಗೊಳ್ರಿ. ಇದು ನೀವು ತಗೊಳ್ರಿ. ನಿಮ್ಗೆ ನೋಟಿಸು ಒಂದ್ ಸ್ವಲ್ಪ ವಿಡಿಯೋ ಪಾಸ್ ಮಾಡ್ತೀವಿ. ನೀವೆಲ್ಲ ಡಿಸ್ಕಸ್ ಹಾಕ್ಬಿಡ್ರಿ. ಬೇಡ ಏನೈತೆ ನಾವು ಮಾಡ್ತೀವಿ. ಹೋಗ್ಬಿಡ್ರಿ. ಮೇಡಮ್ ಆದ್ರಿ ಸರಿ
ಸಾಕು ನಿಮ್ಗೆ ಏನು ನಮ್ಗೆ ಪ್ರೊಸೀಜರ್ ಇರ್ತದೆ ಅಲ್ರಿ ನಮ್ಮ ವಿಡಿಯೋದ ಮೇನ್ ಬೇಕಲ್ಲ ಒಂದು ಕಡೆ ಇಡ್ರಿ. ಕೊಟ್ಟು ಬಿಡ್ರಿ ಅವು ಸಾಕು ಕೊಟ್ಟು ಬಿಡ ಇಲ್ಲ ಡ್ರೈವರ್ ಎಲ್ಲ ಕೇಳಿ ಕೆಲಸ